ಪ್ರೀತಿಯ ನನ್ನ ಯೂಟ್ಯೂಬ್ ಕುಟುಂಬಕ್ಕೆ ಮತ್ತೊಮ್ಮೆ ನನ್ನ ಪುಟ್ಟ ಪ್ರಪಂಚಕ್ಕೆ ಸ್ವಾಗತ. ಇವತ್ತು 2ನೇ ಶ್ರಾವಣ ಶನಿವಾರ. ಮೊದಲನೇ ಶ್ರಾವಣ ಶನಿವಾರದಲ್ಲಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡ್ವಿ, ಆದರೆ ದೇವಸ್ಥಾನಕ್ಕೆ ಹೋಗೋದಕ್ಕಾಗಲಿಲ್ಲ. ಇವತ್ತು ನಾವು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದು, ಆದರೆ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಲಾಸ್ಟ್ ವೀಕು ಹೋಗ್ಬೇಕು ಅಂದ್ಕೊಂಡು ಹೋಗೋದಕ್ಕಾಗಿರಲಿಲ್ಲ. ಈ ವಾರ ಆದರೂ ಹೋಗೋಣ ಅಂತ ಅಂದ್ಕೊಂಡ್ರೆ ಈ ವಾರ ಕೂಡ ಹೋಗೋದಕ್ಕಾಗಲಿಲ್ಲ. ಅರ್ಧ ದಾರಿವರೆಗೂ ಹೋಗಿ ಅಲ್ಲಿಂದ ಕರಿಘಟ್ಟಕ್ಕೆ ಹೋಗುವಂಥ ಪ್ಲ್ಯಾನ್ ಆಯಿತು. ಹಾಗಾಗಿ ಕರಿಘಟ್ಟಕ್ಕೆ ಹೋದ್ವಿ. ಇಲ್ಲಿ ನೋಡಿ 2 ತುಳಸಿ ಗಿಡ ಇದೆ, ಒಂದು ಕೃಷ್ಣ ತುಳಸಿ, ಇನ್ನೊಂದು ಬಿಳಿ ತುಳಸಿ, ಎರಡನ್ನೂ ನೆಡಬೇಕಂತ ಹೇಳ್ತಾರಲ್ವ. ಆ ಗಿಡ ದೊಡ್ಡದಾಗಿದೆ, ಸೊ ಅದನ್ನು ತೆಗೆದು ಹಾಕೋಣ ಅಂತ ಅಂದ್ಕೊಂಡಿದ್ದೀವಿ. ಸುಮಿ ಬಂದರು, ಸುಮಿಗೋಸ್ಕರನೇ ವೆಯ್ಟ್ ಮಾಡ್ತಿದ್ದೆ. ಬೆಳಗ್ಗೆ 6 ಗಂಟೆಯಿಂದನೂ ಕಾಯ್ತಾ ಇದ್ದೀನಿ. ಇವ್ರು ಇವಾಗ ಬಂದಿದ್ದಾರೆ. ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಬೇಕಂತಲೇ ಅಂದ್ಕೊಂಡಿದ್ದು, ಹಾಗಾಗಿ ಹೆಲ್ಮೆಟ್ ಹಾಕ್ಕೊಂಡು ಬಂದಿಲ್ಲ, ಇಲ್ಲೇ ಊರಲ್ಲೇ ಅಲ್ವಾ ಅಂತ. ಆದರೆ ನಾವು ಅರ್ಧ ದಾರಿಯಲ್ಲಿ ಪ್ಲ್ಯಾನ್ ಮಾಡ್ಕೊಂಡಿದ್ದು ಕರಿಘಟ್ಟಕ್ಕೆ ಹೋಗೋಣ ಅಂತ. ಲಾಸ್ಟ್ ಟೈಮ್ ಬಂದಾಗ ನಾವು ಮೆಟ್ಲು ಹತ್ಕೊಂಡು ಹೋಗಿದ್ವಿ, ಆದರೂ ವಿಡಿಯೋ ನಿಮಗೆ ಆಲ್ರೆಡಿ ತೋರಿಸಿದ್ದೀನಿ. ಈ ಸಲ ನಾವು ಸ್ಕೂಟರ್ನಲ್ಲಿ ಬೆಟ್ಟವನ್ನು ಹತ್ತುತ್ತಾ ಇದ್ದೀವಿ, ಅಂದರೆ ದಾರಿನಲ್ಲಿ ಹೋಗ್ತಾ ಇದ್ದೀವಿ. ಈ ದಾರಿ ಕೂಡ ನಿಮಗೆ ತೋರಿಸ್ಬೇಕಂತ ನಾವಿವತ್ತು ಸ್ಕೂಟರ್ನಲ್ಲೇ ಬಂದಿದ್ದೀವಿ. ಇಲ್ಲಿ ನೋಡಿ ವ್ಯೂ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ಇಲ್ಲಿ ಇಷ್ಟು ಚೆನ್ನಾಗಿ ಪ್ರಕೃತಿ ಇರೋದಕ್ಕೆ ತುಂಬ ಜನ ಬಂದು, ತುಂಬ ಭಾಷೆಯವರು ಬಂದು ಇಲ್ಲಿ ಶೂಟಿಂಗ್ ಮಾಡ್ಕೊಂಡು ಹೋಗ್ತಾರೆ. ಶೂಟಿಂಗ್ ಸ್ಪಾಟ್ ಕರಿಘಟ್ಟ ಅಂತಲೇ ಫೇಮಸ್ ಆಗಿದೆ. ಲಾಸ್ಟ್ ಟೈಮ್ ಬಂದಾಗ ನಾವು ಬಾಗಿಲಲ್ಲೇ ಪೂಜೆ ಮಾಡ್ಕೊಂಡು ಹೋಗಿದ್ವಿ. ಇವತ್ತು ಶ್ರಾವಣ ಶನಿವಾರ ಆಗಿರೋದ್ರಿಂದ ದೇವಸ್ಥಾನದ ಬಾಗಿಲು ತೆಗೆದಿದ್ರು. ದೇವಸ್ಥಾನದೊಳಗಡೆ ಹೋಗ್ತಾ ಇದ್ದೀವಿ. ಮೊದಲು ಶೀಟ್ ಹಾಕಿರಲಿಲ್ಲ, ಇವಾಗ ಬಿಸಿಲು ನಿರೋಧಕ ಮೇಲ್ಛಾವಣಿಯನ್ನು ಹಾಕಿದ್ದಾರೆ. ಮೊದಲು ಬಿಸಿಲು ಎಲ್ಲ ಬಂದಾಗ ಇಲ್ಲೆಲ್ಲ ನಿಂತ್ಕೊಳ್ಳೋದಕ್ಕೆ ಆಗ್ತಿರ್ಲಿಲ್ಲ, ಹಾಗಾಗಿ ಹಾಕಿದ್ದಾರೆ. ಇಲ್ಲಿ ನೋಡಿ ಮಂಟಪ ಇದೆ. ಇಲ್ಲಿ ದೇವಸ್ಥಾನದ ಮುಂದೆ ಮಂಟಪದಲ್ಲಿ ಪುಟ್ ಗುಡಿ ಥರ ಮಾಡಿದ್ದಾರೆ. ಅಲ್ಲಿ ಹಲವಾರು ದೇವರುಗಳ ಕೆತ್ತನೆ ಮಾಡಿದ್ದಾರೆ. ನೋಡೋದು ಗರುಡ ದೇವ್ರ ಥರ ಕಾಣಿಸ್ತಿದೆ. ಈ ಕಡೆ ಶ್ರೀಕೃಷ್ಣ ದೇವರಿದೆ. ಕರಿಘಟ್ಟ ದೇವಸ್ಥಾನದಲ್ಲಿರೋದು ಶ್ರೀನಿವಾಸ ದೇವರು. ಶ್ರೀ ವೆಂಕಟೇಶ್ವರ ಸ್ವಾಮಿಗೆ ಎಲ್ಲ ಥರ ಹೆಸರಿದೆ ಅಂತ ನಿಮಗೆ ಗೊತ್ತು. ಲಾಸ್ಟ್ ಟೈಮ್ ಬಂದು ತುಂಬ ಹೊತ್ತಾದರೂ ಕೂಡ ಬಾಗಿಲು ತೆಗೆದಿರಲಿಲ್ಲ. ಇವತ್ತು ಬಾಗಿಲು ತೆಗೆದಿರೋದು ನೋಡಿ ತುಂಬ ಖುಷಿ ಆಯಿತು. ಅದಾದಮೇಲೆ ಎಲ್ಲ ಇಲ್ಲಿ ಪ್ರಸಾದ ಮಾಡಿಸ್ತಿದ್ರು, ಆದರೆ ನಮಗೆ ಟೈಮ್ ಇರಲಿಲ್ಲ ಅಂತ ಬೇಗ ಹೊರಟೋದ್ವಿ. ಇಲ್ಲಿ ಸತ್ಯನಾರಾಯಣ ಸ್ವಾಮಿ ಮತ್ತು ಇನ್ನೊಂದು ಶಿವ ಪಾರ್ವತಿನ ಅಥವಾ ಯಾವ ದೇವರು ಅಂತ ಗೊತ್ತಾಗಲಿಲ್ಲ. ಈ ಕಡೆ ಮಂಟಪದಲ್ಲಿ 2 ದೇವರುಗಳನ್ನ ಕೆತ್ತನೆ ಮಾಡಿದ್ದಾರೆ. ದೇವಸ್ಥಾನದ ಮುಂದೆ ಗರುಡ ಗಂಬ ಕೂಡ ಇದೆ. ನಾವಿಲ್ಲಿಗೆ ಪೂಜೆ ಮಾಡ್ಕೋತಾ ಇದ್ದೀವಿ. ಕಾಯಿ ಒಡೆಯೋದಕ್ಕೂ ಸಹ ಇಲ್ಲಿ ಗಮ್ಮನಿಟ್ಟಿದ್ದಾರೆ. ಕಾಯಿ ಹೊಡೆಯುವ ಸ್ಥಳ ಇದು. ಇಲ್ಲೇ ಕಾಯಿ ಕೂಡ ಕೆಚ್ಕೊತಾ ಇದ್ದೀವಿ. ಇದು ಅರ್ಚನೆ ಟಿಕೆಟ್ ಕೊಡೋದಕ್ಕೆ ಇಲ್ಲಿ ಸಪ್ರೇಟಾಗಿ ಕೂತಿದ್ರು. ಅವ್ರ ಹತ್ರ ಅರ್ಚನೆ ಟಿಕೆಟ್ ಕೂಡ ತೊಗೊಂಡ್ವಿ. ಮೊದಲು ನಾವು ಅಮ್ಮನವರ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ. ಯಾವುದೇ ಅರ್ಚನೆ ಮಾಡಿದ್ರು 10 ರೂಪಾಯಿ, ತುಳಸಿ ಅರ್ಚನೆ ಅಥವಾ ಕುಂಕುಮ ಅರ್ಚನೆ ಮಾಡಿಸಿದ್ರೆ. ಸೊ 2 ಟಿಕೆಟ್ ತೊಗೊಂಡಿದ್ದೀವಿ. ಮೊದಲು ಪದ್ಮಾವತಿ ಅಮ್ಮನವರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಇವತ್ತು ದೇವ್ರಿಗೆ ಏನು ಸೀರೆ ಎಲ್ಲ ಹುಡಿಸಿ ಅಲಂಕಾರ ಮಾಡಿರಲಿಲ್ಲ. 4ನೇ ಶನಿವಾರಕ್ಕೆ ಕರಿಘಟ್ಟದಲ್ಲಿ ಜಾತ್ರೆ ಇರುತ್ತೆ, ಶ್ರಾವಣ ಶನಿವಾರಕ್ಕೆ. ಸೊ ನೀವು ಬನ್ನಿ, ಅವಾಗ ತುಂಬ ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ. ದೇವರನ್ನು ವಿಡಿಯೋ ಮಾಡ್ಕೊಳ್ಬಾರ್ದು ಅಂತ ಹೇಳಿದ್ರು. ನಾವು ದೇವಸ್ಥಾನದೊಳಗಡೆ ಹೋಗಿದ್ದು ಬಂದ್ವಿ. ತುಂಬ ಚೆನ್ನಾಗಿದೆ ಶ್ರೀನಿವಾಸ ದೇವರು. ನೋಡೋದಕ್ಕೆ ನೋಡ್ತಾನೆ ಇರಬೇಕಂತ ಅನ್ಸುತ್ತೆ. ಒಂದು ಕಡೆಯಿಂದ ದಶಾವತಾರ ಇದೆ, ಮತ್ಸ್ಯಾವತಾರ, ಕೂರ್ಮಾವತಾರ, ವರಾಹಾವತಾರ, ನರಸಿಂಹಾವತಾರ, ಬಿಟ್ಟರೆ ನೆಕ್ಸ್ಟ್ ಬಲಿ ಚಕ್ರವರ್ತಿ ಮಠ ವಾಮನ ಅವತಾರ, ಪರಶುರಾಮ, ಶ್ರೀರಾಮ, ಶ್ರೀಕೃಷ್ಣ, ಅದು ಕಲಿ ಲಾಸ್ಟ್ ಕಲಿ. ದೇವಸ್ಥಾನವನ್ನು ಒಂದು ಪ್ರದಕ್ಷಿಣೆ ಹಾಕೊಂಡು ಬರೋಣ ಅಂತ ಹೋದ್ವಿ. ಅಲ್ಲಿ ಕಲ್ಯಾಣ ಮಂಟಪದಲ್ಲಿ ದಶಾವತಾರಗಳದ್ದು ಚಿತ್ರವನ್ನು ಕೆತ್ತಿಸಿದ್ರು. ದೇವಸ್ಥಾನದ ಹಿಂಭಾಗ ಆವರಣ ತುಂಬ ವಿಶಾಲವಾಗಿದೆ. ಜಾತ್ರೆಗಳಲ್ಲಿ ವರ್ಷದಲ್ಲಿ 2 ಸಲ ಜಾತ್ರೆ ಆಗುತ್ತೆ ಕರಿಘಟ್ಟದಲ್ಲಿ. ಸೊ ಈಗ ಕೊನೆ ಶ್ರಾವಣದಲ್ಲಿ ಜಾತ್ರೆ ಆಗುತ್ತೆ. ಅವಾಗ ಪ್ರಸಾದ ಎಲ್ಲ ವಿನಿಮಯ ಮಾಡ್ತಿರ್ತಾರೆ. ತುಂಬ ಚೆನ್ನಾಗಿರುತ್ತೆ. ಬೆಳಗ್ಗೆ ಬಂದುಬಿಡಿ, ಸಂಜೆವರೆಗೂ ಜಾತ್ರೆ ಇರುತ್ತೆ. ಸುಮಿಗಂತೂ ಪಾರಿಜಾತ ಹೂವು ಅಂದರೆ ತುಂಬಾ ಇಷ್ಟ. ಅದನ್ನು ಎತ್ಕೊಂಡು ಅವರು ಇಟ್ಕೊಂಡ್ರು ಸ್ವಲ್ಪ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಕೇಸರಿ ಕಲರ್ ತೊಟ್ಟು ಮತ್ತು ಬಿಳಿ ಕಲರ್ ಹೂವು ಕಾಂಬಿನೇಷನ್ ಎಷ್ಟು ಚೆನ್ನಾಗಿದೆ ಅಂತ. ಆ ದೇವಸ್ಥಾನದ ಮುಂಭಾಗದಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ. ಹಾಗೆ ಪಕ್ಕಕ್ಕೆ ಬಂದರೆ ಗರುಡ ದೇವರದ್ದು ಉತ್ಸವ ಮೂರ್ತಿ ಇದೆ. ಹಾಗೆ ಪಕ್ಕಕ್ಕೆ ಬಂದರೆ ಇಲ್ಲಿ ರಾಮ, ಲಕ್ಷ್ಮಣ, ಸೀತೆಯರ ವಿಗ್ರಹಗಳನ್ನು ಇಟ್ಟಿದ್ದಾರೆ. ಅಲ್ಲಿಂದ ಪಕ್ಕಕ್ಕೆ ಬಂದರೆ ಇಲ್ಲಿ ಲಕ್ಷ್ಮೀ ದೇವಿಯವರ ವಿಗ್ರಹವನ್ನು ಕೆತ್ತಿಸಿದ್ದಾರೆ. ನಾನು ಮೊದಲೇ ಒಳಗಡೆ ಬಂದಾಗ ಮಂಟಪ ತೋರಿಸ್ತಾ ಇಲ್ವಾ, ಇವಾಗಲೂ ಕೂಡ ತೋರಿಸ್ತಾ ಇದ್ದೀನಿ. ಕಲ್ಲಿನ ಮಂಟಪ ಎಷ್ಟು ಸುಂದರವಾಗಿದೆ ನೋಡಿ.
ಇವಾಗೆಲ್ಲರೂ ಬಂದು ತುಪ್ಪದ ದೀಪವನ್ನು ಹಚ್ತಾ ಇದ್ದಾರೆ ಗರುಡಗಂಬದ ಮುಂದೆ. ನಾವು ದೇವಸ್ಥಾನದಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದಮೇಲೆ ಒಂದು 10 ನಿಮಿಷ ಕುತ್ಕೋಬೇಕಂತ ಹೇಳ್ತಾರೆ. ಒಂದು 10 ನಿಮಿಷ ಕೂತ್ಕೊಂಡು ಇವಾಗ ನಾಮವನ್ನು ಹಾಕೋರಿದ್ರು ಅಲ್ಲಿ. ಸೊ ನಾವು ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಅಂದರೆ ಶ್ರೀನಿವಾಸ ದೇವಸ್ಥಾನಕ್ಕೆ ಬಂದಮೇಲೆ ನಾಮ ಹಾಕ್ಸ್ಕೊಳ್ದೆ ಹೋಗೋದಕ್ಕಾಗತ್ತಾ? ನಮ್ಮ ಮನೆ ದೇವರು ಕೂಡ ಶ್ರೀ ವೆಂಕಟೇಶ್ವರ ಸ್ವಾಮಿನೇ, ನನ್ನ ಗಂಡನ ಮನೆ ದೇವರು. ಹಾಗಾಗಿ ಹಾಕ್ಸ್ಕೊಳ್ಳೋಣ ಅಂತ ನಾವು ಕೂಡ ಹಾಕಿಸ್ಕೊಂಡ್ವಿ. ರಾಘವೇಂದ್ರ ಸ್ವಾಮಿ ದೇವಸ್ಥಾನದಲ್ಲಿ ಮಂತ್ರಾಲಯದಲ್ಲಿ ಈ ಥರ ಹಾಕೋರು ತುಂಬ ಜನ ಇರ್ತಾರೆ. ಆದರೆ ಇಲ್ಲಿ ಒಬ್ಬರು ಇದ್ದರು. ಸೊ ಪಾಪ ಅವ್ರಿಗೂ ಕೂಡ ಆದಾಯ ಆಗಲಿ ಮತ್ತು ನಮಗೂ ಕೂಡ ಖುಷಿ ಆಗುತ್ತೆ ಅಂತ ನಾವಿಬ್ಬರು ಹಾಕಿಸ್ಕೊಂಡ್ವಿ. ನೋಡಿ ನಾಮ ಹಾಕಿಸ್ಕೊಂಡ್ಮೇಲೆ ಹೇಗೆ ಕಾಣಿಸ್ತಿದ್ದೀವಿ ಅಂತ. ಗೋವಿಂದ ಗೋವಿಂದ. ಇವಾಗ ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆ ಕಡೆ ಹೊರಟಿದ್ದೀವಿ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಕರಿಘಟ್ಟಕ್ಕೆ ಬರಬೇಕಂತ ಅಂದ್ಕೊಂಡಿರೋರು ಕೊನೆ ಶ್ರಾವಣದಲ್ಲಿ ಬಂದು ಹೋಗಿ. ತುಂಬಾ ಚೆನ್ನಾಗಿರುತ್ತೆ ಜಾತ್ರೆ. ನಿಮಗೆ ಇಲ್ಲೇ ಊಟ ಪ್ರಸಾದ ಎಲ್ಲ ಸಿಗುತ್ತೆ. ನಾವು ಲಾಸ್ಟ್ ಟೈಮ್ ಕರಿಘಟ್ಟ ಜಾತ್ರೆಗೆ ಬಂದಾಗ ಯಾರೋ ಬೆಂಕಿ ಹಚ್ಬಿಟ್ಟಿದ್ರು. ಎಲ್ಲ ಒಣಗೋಗಿರೋ ರೀತಿ ಕಾಣಿಸ್ತಿತ್ತು. ಇವಾಗ ನೋಡಿ ಎಲ್ಲ ಹಚ್ಚ ಹಸಿರಾಗಿ ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಯಾಕಂದರೆ ಮಳೆ ಬರ್ತಿದೆ ಅಲ್ವಾ ಇವಾಗ, ಹಾಗಾಗಿ ಗಿಡ ಎಲ್ಲ ಚಿಗುರಿದೆ. ಇಲ್ಲಿ ನದಿಯಲ್ಲಿ 4 ಜನ ಹುಡುಗಿಯರು ಸ್ನಾನ ಮಾಡುವಾಗ ಆನೆ ಬಂದು ಅವ್ರನ್ನ ಕೊಂದಾಕ್ಬಿಡುತ್ತೆ. ಸೊ ಹಾಗಾಗಿ ಈ ಬೆಟ್ಟಕ್ಕೆ ಕರಿಘಟ್ಟ ಅಂತ ಹೆಸರು ಬಂದಿದೆ. ಅಂದರೆ ಆನೆ ಬೆಟ್ಟ ಅಂತ ಹೆಸರು ಬಂದಿದೆ. ಆನೆ ಬೆಟ್ಟವನ್ನು ಕರಿಘಟ್ಟ ಅಂತ ಕರೆಯಲ್ಪಡ್ತಾರೆ. ಸೊ ಆವಾಗ ಕುತ್ಸ ಮುನಿ ಅಂತ ಒಬ್ಬರು ಮುನಿಗಳು, ಋಷಿ ಮುನಿಗಳು ಅವ್ರನ್ನ ಬದುಕಿಸ್ಬೇಕು ಅಂತ ಭಗವಂತನಲ್ಲಿ ತಪಸ್ಸನ್ನು ಮಾಡ್ತಾ ಕೂರ್ತಾರೆ. ಆವಾಗ ಸುಗ್ರೀವ ಸೀತಾಮಾತೆಯನ್ನು ವಾಪಸ್ ಲಂಕೆಯಿಂದ ಕರ್ಕೊಂಡು ಬರುವಾಗ ತಿರುಮಲದಿಂದ ನೀಲಾಚಲ ಎಂಬ ಬೆಟ್ಟವನ್ನು ತಗೊಂಡು ಹೋಗ್ತಿರ್ತಾರೆ. ವಿಷ್ಣು ಭಕ್ತರೆಲ್ಲ ಆ ಬೆಟ್ಟವನ್ನು ಇಲ್ಲೇ ಬಿಡಿ ಅಂತ ಕೇಳಿಕೊಂಡಾಗ ಆ ನೀಲಾಚಲ ಬೆಟ್ಟ ಇಲ್ಲೇ ಉಳ್ಕೊಳ್ಳುತ್ತೆ. ಅದೇ ಕರಿಘಟ್ಟವಾಗಿ ಹೆಸರನ್ನು ಹೊಂದತ್ತೆ. ಇವಾಗೆಲ್ಲ ಮೇಲೆ ಏನೋ ಪೂಜೆ ಸಾಮಗ್ರಿಗಳನ್ನ ಮಾರಬಾರ್ದು ಅಂತ ರೂಲ್ಸ್ ಮಾಡಿದ್ದಾರೆ ಅಂತ ಅನಿಸುತ್ತೆ. ಹಾಗಾಗಿ ಇಲ್ಲೇ ಕೆಳಗಡೆ ಮಾರ್ತಾ ಇದ್ದಾರೆ. ನಾವು ಹೋಗುವಾಗ ತೊಗೊಳ್ಳಿ ಅಂತ ಹೇಳ್ತಿದ್ರು. ಕರಿಘಟ್ಟದಿಂದ ಬಂದಮೇಲೆ ನಾನು ಸ್ಪೆಷಲ್ಲಾಗಿ ಎಲೆಕೋಸಿಂದ ಗೊಜ್ಜನ್ನು ಮಾಡ್ತಾಯಿದ್ದೀನಿ. ಅದಕ್ಕೆ ಏನೇನು ಬೇಕು ಇಂಗ್ರೀಡಿಯೆಂಟ್ಸ್ ಅಂತ ನೋಡ್ಕೊಳ್ಳಿ. ಕೋಸನ್ನು ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ, ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕಾರ್ನ್ಫ್ಲೋರನ್ನು ತೊಗೊಂಡಿದ್ದೀನಿ. ಹೇಗೆ ಇವಾಗ ನಾನು ಪಲ್ಯವನ್ನು ಮಾಡ್ತೀನಿ ಅಥವಾ ಗೊಜ್ಜನ್ನು ಮಾಡ್ತೀನಿ ಅಂತ ತೋರಿಸ್ತೀನಿ ಬನ್ನಿ. ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಅನಿಸುತ್ತೆ. ಈಗ ನಾನು ರುಬ್ಕೊಳ್ಳೋದಕ್ಕೆ ಸ್ವಲ್ಪ ಶುಂಠಿ, ಸ್ವಲ್ಪ ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಒಂದೇ ಒಂದು ಟೊಮೊಟೊವನ್ನು ತೊಗೋತಾ ಇದ್ದೀನಿ. ನಿಮಗೇನಾದರೂ ಸ್ವಲ್ಪ ಗ್ರೇವಿ ಜಾಸ್ತಿ ಬೇಕಂದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬಹುದು. ಇವಾಗ ಮಿಕ್ಸಿ ಜಾರ್ಗೆ ನಾನು ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಮತ್ತು ಶುಂಠಿ ಇಷ್ಟನ್ನು ಮಾತ್ರ ಹಾಕ್ಕೊಂಡು ರುಬ್ಕೊತಾ ಇದ್ದೀನಿ. ನೀವು ಬೇಕು ಅಂತ ಹೇಳಿದ್ರೆ ಈರುಳ್ಳಿ ಕೂಡ ರುಬ್ಕೋಬಹುದು. ಈರುಳ್ಳಿ ಹಾಕಿದ್ರೆ ಚಾಪ್ಸ್ ಥರ ಆಗಿಬಿಡುತ್ತೆ, ಬೇರೆ ಥರ ಫ್ಲೇವರ್ ಆಗುತ್ತೆ. ಸೊ ನನಗೆ ಜಾಸ್ತಿ ರೋಸ್ಟ್ ಬೇಕಾಗಿರಲಿಲ್ಲ ರೊಟ್ಟಿ ಮಾಡ್ತಿರೋದ್ರಿಂದ, ಹಾಗಾಗಿ ನಾನು ಈ ಥರ ಮಾಡ್ಕೋತಾ ಇದ್ದೀನಿ. ಇವಾಗ ಇನ್ನೂ ರುಬ್ಕೊತಾ ಇದ್ದೀನಿ. ಇದನ್ನು ಒಂದು ಟೈಮ್ಗಾದರೆ ಇದೇ ಸಾಕಾಗುತ್ತೆ, ಚೆನ್ನಾಗಿರುತ್ತೆ. ನನಗೆ ಟೇಸ್ಟ್ ತುಂಬ ಇಷ್ಟ ಆಗುತ್ತೆ. ಹಾಗಾಗಿ ನಾನು ಅವಾಗವಾಗ ಈ ರೀತಿ ಮಾಡ್ಕೋತಿರ್ತೀನಿ. ನಿಮಗೆ ಬೇಕಂದರೆ ಸ್ವಲ್ಪ ಈರುಳ್ಳಿ ಹಾಕ್ಕೊಂಡ್ರೂ ನಡೆಯುತ್ತೆ. ಇವಾಗ ನಾನು ಒಂದು ಬಾಣಲಿಗೆ ಎಣ್ಣೆಯನ್ನು ಹಾಕ್ತಾಯಿದ್ದೀನಿ. ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಹೆಚ್ಚಿಟ್ಕೊಂಡಿದ್ದೆ ಅಲ್ವ ಈರುಳ್ಳಿ, ಅದನ್ನು ಹಾಕ್ತಾಯಿದ್ದೀನಿ. ಈರುಳ್ಳಿಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಇನ್ನೇನು ಇಲ್ಲ, ನಾವು ಕೋಸು ಹೆಚ್ಚಿಟ್ಕೊಂಡಿದ್ವಿ ಅಲ್ವ ಎಲೆಕೋಸು, ಅದನ್ನು ಹಾಕ್ತಾಯಿದ್ದೀನಿ. ನೀವು ಎಷ್ಟು ಸಣ್ಣಗೆ ಬೇಕು ಅಷ್ಟು ಸಣ್ಣಗೆ ಹೆಚ್ಕೊಳ್ಳಿ. ನಾನು ಸ್ವಲ್ಪ ಇಲ್ಲಿ ದೊಡ್ಡದಾಗಿ ಹೆಚ್ಕೊಂಡಿದ್ದೀನಿ. ಯಾವಾಗಲೂ ಒಂದೇ ಥರ ಮಾಡ್ಕೊಳ್ಳೋದಕ್ಕಿಂತ ಈ ರೀತಿ ಸ್ವಲ್ಪ ಡಿಫ್ರೆಂಟಾಗಿ ಮಾಡಿಕೊಂಡ್ರೆ, ಸಿಂಪಲಾಗಿ ಮಾಡಿಕೊಂಡ್ರೆ, ಈ ಬ್ಯಾಚುಲರ್ಸ್ ಇರ್ತಾರಲ್ವ ಅವರು ಕೂಡ ಇಷ್ಟೇ ಸ್ವಲ್ಪನೇ ಇಂಗ್ರೀಡಿಯೆಂಟ್ಸ್ ಹಾಕ್ಕೊಂಡು ಜಾಸ್ತಿ ರಿಸ್ಕ್ ಇರಲ್ಲ, ಮಾಡ್ಕೋಬಹುದು. ನಾನಿಲ್ಲಿ ಬಾಣಲಿನಲ್ಲಿ ಮಾಡ್ತಾಯಿದ್ದೀನಿ. ನನಗೆ ಸ್ವಲ್ಪ ಅರ್ಧಂಬರ್ಧ ಬೆಂದರೆ ಇಷ್ಟ ಆಗುತ್ತೆ. ಕೆಲವ್ರಿಗೆ ಪೂರ್ತಿ ಚೆನ್ನಾಗಿ ಬೆಂದರೆ ಮೆತ್ತಗಿದ್ರೆ ಇಷ್ಟ ಆಗುತ್ತೆ. ಅವ್ರು ಬೇಕಿದ್ರೆ ಕುಕ್ಕರ್ನಲ್ಲಿ ಒಂದು ವಿಷಲ್ ಕೂಗಿಸ್ಕೊಬಹುದು ಮಸಾಲೆ ಎಲ್ಲ ಹಾಕಿದ್ಮೇಲೆ. ಇಲ್ಲ ನಾವು ಹೀಗೆ ತಿಂತೀವಂದರೆ ಹೀಗೆ ಕೂಡ ಮಾಡ್ಕೋಬಹುದು. ಈಗ ಕೋಸೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಹಸಿ ವಾಸನೆ ಎಲ್ಲ ಹೋದ್ಮೇಲೆ ರುಬ್ಕೊಂಡಿದ್ವಿ ಅಲ್ವ ಆ ಮಸಾಲೆಯನ್ನು ಹಾಕ್ಕೋಬೇಕಾಗತ್ತೆ. ಕೋಸನ್ನು ಮೊದಲೇ ನಾನು ಹೆಚ್ಚಿಟ್ಕೊಂಡು ತೊಳೆದು ಸೋರು ಹಾಕ್ಕೊಂಡಿದ್ದೆ. ಎಲೆಕೋಸಲ್ಲಿ ನಾನು ಗೋಬಿ ಕೂಡ ಮಾಡಿದ್ದೀನಿ, ಹೋಮ್ ಮೇಡ್ ಗೋಬಿ. ಆ ವಿಡಿಯೋ ಅಪ್ಲೋಡ್ ಮಾಡೋಣ ಅಂದ್ಕೊಂಡು ಮಾಡೋಕ್ಕೆ ಆಗಿಲ್ಲ. ನೋಡೋಣ ಅದು ಯಾವಾಗ ಟೈಮ್ ಕೂಡ ಬರುತ್ತೆ ಅಂತ. ಇವಾಗ ರುಬ್ಕೊಂಡಿದ್ದೆ ಅಲ್ವಾ ಆ ಮಸಾಲೆಯನ್ನು ಹಾಕ್ತಾಯಿದ್ದೀನಿ. ಕೋಸು ಹುರಿವಾಗ ಎಣ್ಣೆ ಹಾಕ್ಕೊಂಡಿದ್ವಿ ಅಲ್ವಾ, ಸೊ ಈ ಮಸಾಲೆ ಹಾಕಿದ್ಮೇಲೆ ಅದೇ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ
ಬೇಗ ಹಸಿ ವಾಸನೆ ಹೋಗುತ್ತೆ ಮಸಾಲೆದು. ಹಾಗಾಗಿ ನಾನು ಅದೇ ಎಣ್ಣೆಗೆ ಮಸಾಲೆ ರುಬ್ಬಿರೋದನ್ನು ಹಾಕಿರೋದನ್ನ ಸ್ವಲ್ಪ ಹಾಗೆ ಫ್ರೈ ಮಾಡ್ಕೊತಾ ಇದ್ದೀನಿ. ಇವಾಗ ಅದೇ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರು ಹಾಕ್ಕೊಂಡು ಹಾಕ್ತಾಯಿದ್ದೀನಿ. ಗೊಜ್ಜು ಥರ ಬೇಕಂದರೆ ಇನ್ನು ಸ್ವಲ್ಪ ನೀರು ಹಾಕ್ಕೊಂಡ್ರೆ ಆಗುತ್ತೆ. ನಾನು ಸ್ವಲ್ಪ ಇಲ್ಲಿ ಪಲ್ಯ ಥರನೇ ಮಾಡ್ಕೊತಿರೋದ್ರಿಂದ ಜಾಸ್ತಿ ನೀರನ್ನು ಹಾಕೋದಕ್ಕೆ ಹೋಗ್ತಿಲ್ಲ. ಕೋಸ್ ಎಷ್ಟು ಬೇಯೋದಕ್ಕೆ ಬೇಕೋ ಅಷ್ಟು ನೀರನ್ನು ಮಾತ್ರ ಹಾಕಿದ್ದೀನಿ. ಮಸಾಲೆ ಸ್ವಲ್ಪ ಕುದಿ ಬರೋವರೆಗೆ ಕಾದಿದ್ದು, ಕುದಿ ಬಂದಮೇಲೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ಪುಡಿ ಉಪ್ಪನ್ನೇ ಹಾಕ್ತಾಯಿದ್ದೀನಿ. ಇದು ಜಾಸ್ತಿ ಉಪ್ಪನ್ನು ತಗೊಳ್ಳೋದಿಲ್ಲ, ನೋಡ್ಕೊಂಡು ಹಾಕಿ. ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ, ಬೇಕಂದರೆ ಮತ್ತೊಂದು ಸ್ವಲ್ಪ ಹಾಕೋಬಹುದು. ಉಪ್ಪು ಹಾಕಿದ್ಮೇಲೆ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿ ಲಿಡ್ಡನ್ನು ಕ್ಲೋಸ್ ಮಾಡಿದ್ರೆ ಒಂದು 10ರಿಂದ 15 ನಿಮಿಷದಲ್ಲೆಲ್ಲ ಬೇಯ್ಕೊಳ್ಳುತ್ತೆ. ನಾನು ಮೊದಲೇ ಹೇಳಿದೆ ಅಲ್ವಾ, ನಿಮಗೆ ಪೂರ್ತಿ ಮೆತ್ತಗೆ ಬೇಕಂತ ಹೇಳಿದ್ರೆ ಕುಕ್ಕರ್ನಲ್ಲಿ ಒಂದು ವಿಷಲ್ ಕೂಗಿಸ್ಕೊಳ್ಳಿ. ನನಗೆ ಪೂರ್ತಿ ಮೆತ್ತಗಾದರೆ ತಿನ್ನೋದಕ್ಕೆ ಇಷ್ಟ ಆಗಲ್ಲ, ಸ್ವಲ್ಪ ಗಟ್ಟಿಗಿದ್ರೆ ಇಷ್ಟ ಆಗುತ್ತೆ. ಹಾಗಾಗಿ ನಾನು ಹಾಯ್ ಮಾಡ್ತಿದ್ದೀನಿ ನೋಡಿ. ಹಾಗಾಗಿ ನಾನು ಕುಕ್ಕರ್ನಲ್ಲಿ ಮಾಡ್ತಾಯಿಲ್ಲ, ಬಾಣಲಿನಲ್ಲೇ ಮಾಡ್ಕೊತಾ ಇದ್ದೀನಿ. ಇವಾಗ ನೋಡಿ ಇಷ್ಟು ಬೆಂದಿದೆ. ಗೊಜ್ಜು ಥರ ಅಲ್ಲ, ಪಲ್ಯ ಥರ ಆಗಿದೆ. ದೋಸೆ ಗೀಸೆಗಾದರೆ ಸ್ವಲ್ಪ ಗೊಜ್ಜು ಥರ ಮಾಡ್ಕೊಂಡ್ರೆ ಆಗುತ್ತೆ, ಆದರೆ ರೊಟ್ಟಿ ಚಪಾತಿ ಇದಕ್ಕೆಲ್ಲ ಈ ರೀತಿ ಗಟ್ಟಿಗಿದ್ರೇ ಚೆನ್ನಾಗಿರುತ್ತೆ. ಕೊನೆಯಲ್ಲಿ ನಾನು ಸ್ವಲ್ಪ ಕಾರ್ನ್ಫ್ಲೋರ್ ತೊಗೊಂಡು ಒಂಚೂರು ನೀರು ಹಾಕಿ ಪೇಸ್ಟ್ ಹಾಕ್ತಾಯಿದ್ದೀನಿ. ಟೇಸ್ಟ್ ಸ್ವಲ್ಪ ಚೆನ್ನಾಗಿರುತ್ತೆ, ಜೊತೆಗೆ ನಿಮಗೆ ಗ್ರೇವಿ ಕೂಡ ಸ್ವಲ್ಪ ಜಾಸ್ತಿ ಆಗುತ್ತೆ. ಹಾಗಾಗಿ ನಾನು ಒಂದು ಟೇಬಲ್ ಸ್ಪೂನಷ್ಟು ತೊಗೊಂಡು ಕೊನೆಯಲ್ಲಿ ಹಾಕ್ತಾಯಿದ್ದೀನಿ. ಇದು ಗಂಟಾಗ್ಬಿಡುತ್ತೆ, ಅದಕ್ಕೆ ನೀರಲ್ಲಿ ಸ್ವಲ್ಪ ಕಲಿಸ್ಕೊಂಡು ಹಾಕ್ತಾಯಿದ್ದೀನಿ. ಇದು ಆಪ್ಷನಲ್ಲು, ನಿಮಗೆ ಬೇಕು ಅಂದರೆ ಹಾಕ್ಕೊಳ್ಳಿ, ಬೇಡ ಅಂದರೆ ಹಾಕದೇ ಇದ್ದರೂ ಆಗುತ್ತೆ. ಎಲೆಕೋಸಿನಲ್ಲಿ ವಿಟಮಿನ್ ಸಿ ಮತ್ತು ವಿಟಮಿನ್ ಕೆ ಹೇರಳವಾಗಿರುತ್ತೆ ಮತ್ತು ಹಲವಾರು ಪೋಷಕಾಂಶಗಳಿರುತ್ತೆ. ಇದು ಹೃದಯದ ಸಂಬಂಧಿ ಕಾಯಿಲೆಗಳಿಗೆ ಮತ್ತು ಕಣ್ಣಿನ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಹಾಗಾಗಿ ಅಟ್ಲೀಸ್ಟ್ ವಾರಕ್ಕೆ ಒಂದು ಸಲನಾದರೂ ಉಪಯೋಗಿಸಿ. ಇದನ್ನ 6 ತಿಂಗಳವರೆಗೂ ಫ್ರಿಜ್ನಲ್ಲಿ ಇಟ್ಕೊಂಡು ಉಪಯೋಗಿಸ್ಬಹುದಂತೆ, ಆದರೆ ಬೇಡ, ಫ್ರೆಶ್ ಆಗಿಯೇ ಮಾರುಕಟ್ಟೆಯಲ್ಲಿ ಸಿಗುತ್ತಲ್ವ, ಸೊ ತೊಗೊಂಡು ಬಂದು ಉಪಯೋಗಿಸಿ. ನಾನಿವಾಗ ಮಿಕ್ಸ್ ಮಾಡ್ಕೊಂಡಿದ್ದಂತಹ ಕಾರ್ನ್ಫ್ಲೋರ್ ಪೌಡರನ್ನು ಹಾಕ್ತೆ ಅಲ್ವಾ, ಇವಾಗ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಯಾವುದೇ ಅಡುಗೆಗಾದರೂ ಅಷ್ಟೇ ಕೊತ್ತಂಬರಿ ಸೊಪ್ಪು ಕೊನೆಯಲ್ಲಿ ಹಾಕ್ಬಿಟ್ರೆ ಅದ್ರ ಘಮನೇ ಬೇರೆ, ಅದ್ರ ಟೇಸ್ಟೇ ಚೇಂಜ್ ಆಗಿಬಿಡುತ್ತೆ. ಆ ತರಕಾರಿ ಜೊತೆ ಕೊತ್ತಂಬರಿ ಸೊಪ್ಪು ಮಿಕ್ಸ್ ಆಗಿ ಆ ತರಕಾರಿ ಟೇಸ್ಟನ್ನು ಇನ್ನೂ ಜಾಸ್ತಿ ಮಾಡುತ್ತೆ. ಎಲ್ಲವನ್ನೂ ಹಾಕಿ ಕೊನೆಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತೆ ಒಂದು 2 ನಿಮಿಷ ಎಣ್ಣೆಲ್ಲ ಬಿಟ್ಕೊಳ್ಳೋವರೆಗೂ ಮುಚ್ಚಳವನ್ನು ಕ್ಲೋಸ್ ಮಾಡಿ ಇಟ್ಬಿಟ್ರೆ ಒಳ್ಳೆ ಅರೋಮ ಬರುತ್ತೆ. ನಿಜವಾಗ್ಲೂ ಘಮ ತುಂಬಾ ಚೆನ್ನಾಗಿತ್ತು, ತುಂಬ ರುಚಿಯಾಗಿತ್ತು. ಒಂದು ಸಲ ಟ್ರೈ ಮಾಡಿ ಹೇಗಿತ್ತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ನೋಡಿ, ಇಲ್ಲಿ ನೋಡ್ತಿದ್ರೆ ನಿಮಗೆ ಗೊತ್ತಾಗ್ತಿದೆ ಅನಿಸುತ್ತೆ ಎಷ್ಟು ಚೆನ್ನಾಗಿರುತ್ತೆ ಅಂತ. ಎಣ್ಣೆ ಎಲ್ಲ ಬಿಟ್ಕೊಂಡು, ನಾನು ಹಾಕಿದ್ದು ಸ್ವಲ್ಪನೇ ಎಣ್ಣೆ ಅಲ್ವಾ, ಸೊ ಎಣ್ಣೆ ಎಲ್ಲ ಬಿಟ್ಕೊಂಡು ತುಂಬ ಚೆನ್ನಾಗಿ ರೆಡಿಯಾಗಿದೆ. ಇವಾಗ ರೊಟ್ಟಿಯನ್ನು ಮಾಡ್ಕೊಳ್ಳೋಣ ಬನ್ನಿ. ನಾನು ರೊಟ್ಟಿಯನ್ನು ಯಾವಾಗಲೂ ರಾತ್ರಿ ಹೊತ್ತೇ ನೆನೆ ಹಾಕೋದಿಲ್ಲ. ಇವತ್ತು ಅಕ್ಕಿಯನ್ನು ನೆನೆ ಹಾಕಿ ರುಬ್ಕೊಂಡಿದ್ದು. ತಟ್ಟಿ ಮಾಡಿರೋ ರೊಟ್ಟಿಯಲ್ಲ, ತಟ್ಟಿ ಮಾಡಿರೋ ರೊಟ್ಟಿ ಆದರೆ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ. ಇದು 1 ಅವರ್ ಮುಂಚೆ ಅಕ್ಕಿಯನ್ನು ನೆನೆ ಹಾಕಿ ಅದಕ್ಕೆ ಸ್ವಲ್ಪ ಅನ್ನವನ್ನು ಹಾಕಿ ರುಬ್ಕೊಂಡಿರೋದು. ಸ್ವಲ್ಪ ಒರಟಾಗಿದ್ದರೆ ರೊಟ್ಟಿ ಅಂತ ಅನ್ಸ್ಕೊಳ್ಳೋದಲ್ವ, ಹಾಗಾಗಿ ನಾನು ಅಕ್ಕಿಯನ್ನು 1 ಅವರ್ ಮುಂಚೆ ನೆನೆ ಹಾಕಿದ್ದಲ್ವ, ರುಬ್ಬಿದ ತಕ್ಷಣವೇ ರೊಟ್ಟಿ ಹಾಕ್ತಾಯಿದ್ದೀನಿ. ನಿಮಗೆಲ್ಲ ಗೊತ್ತಿರೋ ಹಾಗೆ ರೊಟ್ಟಿ ಚಪಾತಿ ದೋಸೆ ಎಲ್ಲದಕ್ಕೂ ತುಪ್ಪ ಹಾಕಿದ್ರೇ ನನಗೆ ಇಷ್ಟ ಆಗೋದು, ನಮ್ಮ ಮನೇಲಿ ಇಷ್ಟ ಆಗೋದು. ಬೇರೆದಕ್ಕೆಲ್ಲ ಜಾಸ್ತಿ ಹಾಕೊಳ್ಳೋದಿಲ್ಲ. ಸೊ ಇವಾಗ ರೊಟ್ಟಿಗೆ ತುಪ್ಪವನ್ನು ಹಾಕಿ ಎರಡೂ ಕಡೆ ಬೇಯಿಸ್ತಾ ಇದ್ದೀನಿ. ಅಕ್ಕಿ ಮತ್ತು ಅನ್ನ ಎರಡೇ ಹಾಕಿರೋದ್ರಿಂದ ರೊಟ್ಟಿ ತುಂಬ ಬೆಳ್ಳಗಿರುತ್ತೆ. ನನಗೆ ಈ ಸಲದ ತುಪ್ಪ ಎಲ್ಲ ಸಲದ ತುಪ್ಪಕ್ಕಿಂತ ತುಂಬಾ ಇಷ್ಟ ಆಯಿತು. ಯಾಕಂದರೆ ನಮ್ಮಮ್ಮ ಹೇಳಿದ್ರು, ಮೆಂತ್ಯ ನಾನು ಹಾಗೆ ಹಾಕ್ಬಿಡ್ತಿದ್ದೆ, ನಮ್ಮಮ್ಮ ಸ್ವಲ್ಪ ಹುರ್ಕೊಂಡು ಪುಡಿ ಮಾಡ್ಕೊಂಡು ಹಾಕು ಚೆನ್ನಾಗಿರುತ್ತೆ ಅಂದರು. ನಮ್ಮಮ್ಮ ಹೇಳ್ದಂಗೆ ನಾನು ಸ್ವಲ್ಪ ಹುರ್ಕೊಂಡು ಪುಡಿ ಮಾಡಿ ಹಾಕಿದ್ದೆ, ಅದರಿಂದ ತುಂಬ ಘಮ ತುಂಬ ಚೆನ್ನಾಗಿತ್ತು. ಜೊತೆಗೆ ಮರಳಾಗಿ ಕೂಡ ಬಂದಿತ್ತು. ನಿಮಗೆ ನೋಡ್ತಿದ್ರೆ ಗೊತ್ತಾಗ್ತಿದೆ ರೊಟ್ಟಿ ಸ್ವಲ್ಪ ಒರಟಾಗಿದೆ ಅಂತ. ಸೊ ರೊಟ್ಟಿ ನನಗೆ ಈ ಥರ ಸ್ವಲ್ಪ ಒರಟಾಗಿದ್ದರೆ ಇಷ್ಟ ಆಗುತ್ತೆ. ನಿಮಗೆಲ್ಲ ಯಾವ ರೀತಿ ರೊಟ್ಟಿ ಇಷ್ಟ ಅಂತ ಕಮೆಂಟ್ ಮಾಡಿ. ತಟ್ಟ ರೊಟ್ಟಿ ಇಷ್ಟ ಆಗುತ್ತಾ, ಅಥವಾ ಬಳಿಯೋ ರೊಟ್ಟಿ ಇಷ್ಟ ಆಗುತ್ತಾ, ಅಥವಾ ಈ ಥರ ರುಬ್ಬಿ ಮಾಡೋ ರೊಟ್ಟಿ ಇಷ್ಟ ಆಗುತ್ತಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ತಟ್ಟೆಗೆ ಪಲ್ಯ ಹಾಕಿದ ತಕ್ಷಣ ತಿಂದೇ ಇರೋದಕ್ಕೆ ಮನಸ್ಸೇ ಬರ್ತಿಲ್ಲ, ಇಷ್ಟು ಬೇಗ ತಿಂತೀರೋ ಅಂತ ಅನ್ನಿಸ್ತಿದೆ. ನನಗೆ ಈ ಥರ ಫ್ಲೇವರ್ ತುಂಬ ಇಷ್ಟ ಆಗುತ್ತೆ. ಹಸಿ ಮಸಾಲೆ ಅಂತ ಅಂತಾರೆ ಇದಕ್ಕೆ, ಹಸಿ ಮಸಾಲೆ ಹಾಕ್ಕೊಂಡು ಮಾಡ್ಕೊಳ್ಳೋದು ತುಂಬ ಇಷ್ಟ ಆಗುತ್ತೆ.
ಸಂಜೆ ಮೇಲೆ ತುಂಬ ಜೋರಾಗಿ ಮಳೆ ಬಂತು. ಇವಾಗಂತೂ 3 ದಿನಕ್ಕೂ ಮಳೆ ಬರ್ತಾನೆ ಇದೆ. ನಿಮ್ಮ ಕಡೆ ಕೂಡ ಮಳೆ ಬರ್ತಿದೆಯಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ನಿನ್ನೆಯಿಂದ ಬರೀ ಬೇಜಾರಿನ ವಿಚಾರಗಳೇ ನಡೀತಾ ಇದೆ, ಆದರೆ ಅದೆಲ್ಲ ಹೇಳೋದಕ್ಕಾಗಲ್ಲ. ಕೆಲವೊಂದು ಪರ್ಸ್ನಲ್ ವಿಷಯಗಳು ಹೇಳಿದ್ರೆ ಮತ್ತೆ ಜಗಳ ಆಗ್ಬಿಡುತ್ತೆ, ಹಾಗಾಗಿ ಹೇಳ್ತಿಲ್ಲ. ಒಂದು ಹೇಳ್ತೀನಿ, ವಾಷಿಂಗ್ ಮಿಷಿನ್ ಹಾಳಾಯಿತು. ವಾಷಿಂಗ್ ಮಿಷಿನ್ ಕೆಟ್ಟೋಗಿದ್ದೇನಕ್ಕೆ ಮತ್ತು ವಾಷಿಂಗ್ ಮಿಷಿನ್ ಒಳಗಡೆ ಏನೆಲ್ಲ ಮೆಷಿನರಿಗಳಿರುತ್ತೆ ಅದನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಪಾಪ ಟ್ಯೂಷನ್ ಮಕ್ಕಳೆಲ್ಲ ಬ್ಯಾಗ್ ಇಟ್ಟು ಹೋಗಿದ್ರು, ಮಳೆಯಲ್ಲಿ ನೆನಿಬಾರ್ದಂತ ಒಳಗಡೆ ಇಡ್ತಾ ಇದ್ದೆ. ಮನೆ ಕಡೆ ನೀರು ಬರ್ತಿರ್ಲಿಲ್ಲ, ಏನೋ ಈ ಸಲ ಈ ಕಡೆ ಮಳೆ ಬರ್ತಿದೆ. ಮತ್ತೊಂದು ಪ್ರಾಬ್ಲಮ್ ಆಯಿತು ನೋಡಿ, ನಿಮಗೆ ಕಾಣಿಸ್ತಿದೆ ಅನಿಸುತ್ತೆ, ಕೆಳಗಡೆ ನೀರು ಹೋಗ್ತಿದೆ. ವಾಷಿಂಗ್ ಮಿಷನ್ ಇನ್ನೂ 1 ವರ್ಷ ಆಗಿಲ್ಲ, ಆಗಲೇ ಹಾಳಾಯಿತು. ಏನಾಗಿದೆ ಅಂತ ನಿಮಗೆ ತೋರಿಸ್ತೀನಿ ಬನ್ನಿ. ನಿಮಗೆ ಯಾರು ಈ ಥರ ವಿಡಿಯೋ ತೋರಿಸಿರೋದಿಲ್ಲ. ಇಲ್ಲಿ ನೋಡಿ, ಒಳಗಡೆ ರಿಂಗ್ ಥರ ಇರುತ್ತೆ. ಈ ರಿಂಗು ಗ್ಯಾಸ್ಕೆಟ್ ಕೆಳಗಡೆ ಇರುತ್ತೆ. ಇದು ಓಪನ್ನೇ ಆಗೋಯಿತು. ಯಾಕೆ ಓಪನ್ ಆಯ್ತು ಅಂತ ನನಗೂ ಕೂಡ ಗೊತ್ತಿಲ್ಲ. ಪಿನ್ ಮತ್ತು ರಬ್ಬರ್ ಏನೂ ಹಾಕಬಾರ್ದು ಅಂತ ಹೇಳ್ತಾರೆ, ಆದರೆ ಪಿನ್ ಮಿಸ್ ಆಗಿ ಹೋಗಿತ್ತು. ಪಿನ್ ಆಚೆ ಬಂದಿತ್ತು, ಹಾಗಾಗಾಯ್ತಾ ಅಥವಾ ಏನು ಲೂಸ್ ಆಗಿತ್ತಾ ಅದು ಗೊತ್ತಿಲ್ಲ. ಇನ್ನೂ 1 ವರ್ಷ ಆಗಿರಲಿಲ್ಲ ಅಲ್ವಾ, ಆಗಸ್ಟ್ 22ಗೋ 24ಗೋ 1 ವರ್ಷ ಆಗುತ್ತೆ. ವರಮಹಾಲಕ್ಷ್ಮಿ ಹಬ್ಬದ ದಿನ ತಂದಿದ್ದು. ಸೊ 1 ವರ್ಷ ಆಗಿರಲಿಲ್ವಲ್ಲ, ಕಂಪ್ನಿಯವರೇ ಬಂದು ಸರ್ವಿಸ್ ಮಾಡಿ ಹೋದರು. ಇಲ್ಲಿ ನೋಡಿ ವಾಷಿಂಗ್ ಮಿಷಿನ್ ಒಳಗಡೆ ಹೇಗಿರುತ್ತೆ ಅಂತ. ಹೆಂಗಿದ್ರು ಕೆಟ್ಟೋಗ್ಬಿಟ್ಟಿತ್ತಲ್ವ, ಹಾಗಾಗಿ ನಾನು ಹಾಗೆ ವಿಡಿಯೋ ಮಾಡಿಕೊಂಡೆ. ಇಲ್ಲ ನಗ್ತಾ ನಿಮಗೆ ಎಡಿಟ್ ಮಾಡ್ತಾಯಿದ್ದೀನಿ, ಬಟ್ ಅವತ್ತೆಲ್ಲ ಎಷ್ಟು ಟೆನ್ಷನ್ ಆಗಿತ್ತು ಅಂತ ನನಗೆ ಗೊತ್ತು. ಫ್ರೀ ಸರ್ವಿಸ್ ಮಾಡಿ ಹೋದರು. 1 ವರ್ಷ ಆಗದೆ ಇರೋದಕ್ಕೆ ಏನೂ ಅಮೌಂಟ್ ತೊಗೊಳ್ಳಿಲ್ಲ. ಏನಿಲ್ಲ, ಸ್ವಲ್ಪ ಲೂಸ್ ಆಗಿತ್ತಂತೆ ರಬ್ಬರ್ ಗ್ಯಾಸ್ಕೆಟ್ಟು. ಇವತ್ತು ಎಡಿಟ್ ಮಾಡುವಾಗ ನಮ್ಮ ಮನೇಲಿ ಹಲ್ಲಿ ಸುತ್ತಮುತ್ತ ಲೊಚ್ಕೊಡ್ತಾ ಇದೆ, ಯಾಕೋ ಗೊತ್ತಿಲ್ಲ. ಅವ್ರು ಬರುವಷ್ಟರಲ್ಲಿ 1-2 ದಿನವೇ ಆಯಿತು. ಬಂದು ಒಟ್ಟಿನಲ್ಲಿ ನೀಟಾಗಿ ರೆಡಿ ಮಾಡಿಕೊಟ್ಟು ಹೋದರು. ಈ ಟ್ಯೂಷನ್ ಮಕ್ಕಳೆಲ್ಲ ಚಪ್ಪಲಿ ಸ್ಟ್ಯಾಂಡಲ್ಲಿ ಇಟ್ಟಿದ್ದೆ, ಈ ಕಡೆ ಎತ್ತಿಟ್ಟಿದ್ದೀನಿ. ನಾನು ನಿಮ್ಗೆ ಹೇಳಿದೆ ಅಲ್ವಾ, ಮನೆ ಇಷ್ಟು ದೊಡ್ಡದಾಗಿ ಕಟ್ಟಿದ್ರು ಕೂಡ ನಮಗೆ ಚಪ್ಪಲಿ ಇಟ್ಕೊಳ್ಳೋದಕ್ಕೆ ಜಾಗ ಇಲ್ಲ. ಹೊರಗಡೆ ಸ್ವಲ್ಪ ಡ್ರಾಯರ್ಸ್ ಎಲ್ಲ ಮಾಡಿಸೋವರೆಗೂ ಸ್ವಲ್ಪ ಕಷ್ಟ. ಇಲ್ಲಿ ವಾಷಿಂಗ್ ಮಿಷಿನ್ ಪಕ್ಕನೇ ಇಟ್ಟಿದೆ, ಈ ಕಡೆ ಇಟ್ಟಿರೋದಕ್ಕೆ ತೆಗೆದೆಲ್ಲ ಉಂಟಿಸಿದ್ರು. ನಾನಿವಾಗ ಎಷ್ಟು ಚಪ್ಪಲಿ ಬೇಕು ಅಷ್ಟು ಚಪ್ಪಲಿ ಮಾತ್ರ ಜೋಡಿಸ್ಕೊಂಡು, ಈಗ ವಾಷಿಂಗ್ ಮಿಷಿನ್ ರೆಡಿ ಆಗಿದೆ, ಬಂದು ರೆಡಿ ಮಾಡಿ ಹೋದರು. ಇನ್ನು ಮಿಕ್ಕಿ ಚಪ್ಪಲ್ಸ್ ಎಲ್ಲ ಎತ್ತಿಟ್ಟಿದ್ದೀನಿ.